ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಮತ್ತೊಂದು ಸಂಕಷ್ಟ 420 ಕೇಸಲ್ಲಿ ರಮೇಶ್ ಜಾರಕಿಹೊಳಿ ಮೇಲೆ ಎಫ್ಐಆರ್. ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಸಾಲವನ್ನ ಪಡೆದಿದ್ದ ಜಾರಕಿಹೊಳಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್. ಮತ್ತೊಂದು ಸಂಕಷ್ಟ ಎದುರಾಗಿದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಸಾಲವನ್ನ ಪಡೆದಿದ್ದ ಜಾರಕಿಹೊಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ ಮೇಲೆ ಎಫ್ಐಆರ್ ಆಗಿದೆ. ಚಾಮರಾಜಪೇಟೆಯ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿಗೆ ಸಾಲ ಮರುಪಾವತಿ ಮಾಡದೆ ಲಕ್ಷ ದೋಖ. ಜಾರಕಿಹೊಳಿ, ವಸಂತ್ ವಿ ಪಾಟೀಲ್, ಶಂಕರ್ ಪವಾಡೆ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಪಡೆದಿರೋ ಸಾಲ, ಬ್ಯಾಂಕಿಗೆ ಸಾಲ ಮರುಪಾವತಿ ಮಾಡಿಲ್ಲ. ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಪಡೆದಿರುವಂತಹ ಸಾಲ ಇದಾಗಿದೆ. ಕಾರ್ಖಾನೆ ಸ್ಥಾಪನೆ, ವಿಸ್ತರಣೆ, ನಿರ್ವಹಣೆಗಾಗಿ ಪಡೆದಿದ್ದಂತಹ ಸಾಲ ಇದು. 2013ರಿಂದ 2017ರವರೆಗೆ 232 ಕೋಟಿ 88 ಲಕ್ಷ ಸಾಲ ಮಂಜೂರಾಗಿದೆ. ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ನ 2 ಪದಾಧಿಕಾರಿಗಳ ಮೇಲೆ ಎಫ್ಐಆರ್ ಆಗಿದೆ. 2023ರ ವೇಳೆಗೆ 439 ಕೋಟಿ 7 ಲಕ್ಷ ಸಾಲದ ಮೊತ್ತ ಬಾಕಿ ಇದೆ. 2013ರಿಂದ 2017ರವರೆಗೆ 232 ಕೋಟಿ 88 ಲಕ್ಷ ಸಾಲ ಮಂಜೂರಾಗಿರುತ್ತೆ. 2023ರ ಹೊತ್ತಿಗೆ 439 ಕೋಟಿ 7 ಲಕ್ಷ ಸಾಲದ ಮೊತ್ತ ಬಾಕಿ ಇದೆ. ಬ್ಯಾಂಕ್ನವರಿಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ವಿವಿಪುರಂ ಠಾಣೆಗೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಮೇಶ್ ಜಾರಕಿಹೊಳಿ ಅವರಿಗೆ ಈಗ ಈ ಮೂಲಕ ಮತ್ತೊಂದು ಸಂಕಷ್ಟ ಎದುರಾಗಿದೆ. 439 ಕೋಟಿ ಸಾಲದ ಮೊತ್ತ ಬಾಕಿ ಇದೆ. ಇದರ ಬಗ್ಗೆ ಏನಂತ ದೂರು ದಾಖಲಾಗಿದೆ? ರಮೇಶ್ ಜಾರಕಿಹೊಳಿ ಇದರ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಅಂತ? ಶ್ವೇತಾ, ಹೌದು. ಪ್ರಮುಖವಾಗಿ ಏನು ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ 3 ಆರೋಪಿಗಳ ಮೇಲೆ ದೂರು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ವಸಂತ್ ವಿ ಪಾಟೀಲ್ ಮತ್ತೆ ಶಂಕರ್ ಪವಾಡೆ, ಇವ್ರ 3 ಮೇಲೆ ಏನು ದೂರು ದಾಖಲಾಗಿದೆ. ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿಯನ್ನ ತೆರಲಾಗಿತ್ತು. ಮತ್ತೆ ಅದನ್ನ ವಿಸ್ತರಣೆ ಮಾಡ್ಲಿಕ್ಕೆ ಇವರು ಏನು 2013ರಿಂದ 2017ರವರೆಗೆ ಏನು 232 ಕೋಟಿ ಸಾಲವನ್ನ ಪಡ್ಕೊಂಡಿರ್ತಾರೆ. ಈ ಸಾಲ 6 ವರ್ಷದಲ್ಲಿ, ಅಂದ್ರೆ 2017ರಿಂದ 2023ರವರೆಗೆ 439 ಕೋಟಿ ಏನು ಸಾಲದ ಬಾಕಿ ಇರುತ್ತೆ. ಇದನ್ನು ಕಟ್ಟಿರೋದಿಲ್ಲ. ಹೀಗಾಗಿ ಏನು ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂತಹ ರಾಜಣ್ಣ ಎಂಬುವರು ಏನು ದೂರನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಏನು ವಿವಿಪುರಂ ಪೊಲೀಸರು ನೋಟಿಸ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರ್ಬೇಕಾದ್ರೆ ಒಂದು ಮಾಹಿತಿಯನ್ನ ಕೇಳ್ಕೊಳ್ತಾರೆ. ಅಂದ್ರೆ ಈ ಸಾಲ ಪಾವತಿ ಮಾಡಿಲ್ಲ ಅನ್ನೋದನ್ನ ನೋಟಿಸ್ ಅನ್ನ ಕೊಡ್ತಾರೆ. ನಂತರ ಸಂಬಂಧಪಟ್ಟಂತೆ ಏನು ಅದನ್ನ ಕೋರ್ಟ್ ನಲ್ಲಿ ಎಚ್ಚರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಹಣಕಾಸಿನ ವ್ಯವಹಾರ ಇರುವಂತೆ ಕೋರ್ಟ್ ನಲ್ಲಿ ಎಚ್ಚರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ವಿವಿಪುರಂ ಪೊಲೀಸರು ಮುಂದಾಗ್ತಾರೆ. ಶ್ವೇತಾ, ಓಕೆ, ಇನ್ನು ಈಗ 439 ಕೋಟಿ ಸಾಲದ ಮೊತ್ತ ಬಾಕಿ ಇದೆ. 2013ರಿಂದ 2017ರವರೆಗೆ 232 ಕೋಟಿ 88 ಲಕ್ಷ ಸಾಲ ಮಂಜೂರಾಗಿತ್ತು. ಹಂತವಾಗಿ ಸಾಲವನ್ನ ಪಡೆದಿದ್ರ? ಹಾಗಾದ್ರೆ ಈಗ ಇಷ್ಟು ವರ್ಷದಿಂದ ಸಾಲ ಮರುಪಾವತಿ ಆಗಿಲ್ಲ, ಈಗಲೇ ದೂರನ್ನ ಕೊಡ್ತಾ ಇರೋದಾ? ಯಾವ ರೀತಿ ಪ್ರಕ್ರಿಯೆಗಳು ನಡೆದಿತ್ತು ಸಾಲ ಮರುಪಾವತಿ ಮಾಡೋದಕ್ಕೆ? ಶ್ವೇತಾ, ಹೌದು. ಪ್ರಮುಖವಾಗಿ ಇದು 2013ರಿಂದ 2017ರವರೆಗೆ ಹಂತವಾಗಿ ಸಾಲವನ್ನ ಪಡ್ಕೊಳ್ತಾರೆ. ಅಂದ್ರೆ 237 ಕೋಟಿ ಏನಿದೆ, ಈ ಒಂದು ಹಣವನ್ನ ಹಂತವಾಗಿ ಪಡ್ಕೊಳ್ತಾರೆ. ಪಡ್ಕೊಳ್ತಾ ಬಂದಿರತಕ್ಕಂತಹ ರಮೇಶ್ ಜಾರಕಿಹೊಳಿ ಏನು ಶುಗರ್ ಫ್ಯಾಕ್ಟರಿ ಇದೆ, ಈ ಶುಗರ್ ಫ್ಯಾಕ್ಟರಿಯ ಮೇಲೆ 2017ರಿಂದ 2023ರವರೆಗೆ 6 ವರ್ಷಗಳಾಗತ್ತೆ. ಇದು ಏನು ಬಡ್ಡಿ ಇಂಟ್ರೆಸ್ಟ್ ಇರ್ಬೋದು, ಮತ್ತೆ ಸಾಲದ ಮೊತ್ತವನ್ನ ಮತ್ತೆ ಹೆಚ್ಚಿಸ್ತಾ ಬರ್ತಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ಮತ್ತೆ ಕೂಡ ಹಂತವಾಗಿ ಪಡ್ಕೊಳ್ತಾರೆ. ಅದರಲ್ಲೂ ಕೂಡ ಹೆಚ್ಚುವರಿಯಾಗಿ ಬಡ್ಡಿಯನ್ನ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಏನು ಬಡ್ಡಿಯನ್ನ ಪಡ್ಕೊಳ್ತಾರೆ, ಈ ಬಡ್ಡಿಗೆ ಹಣವನ್ನ ಪಡ್ಕೊಳ್ತಾರೆ. ಈ ಹಣ ಟೋಟಲ್ ಆಗಿ 439 ಕೋಟಿಗೆ ಬಂದಿರತಕ್ಕಂಥದ್ದು. ಈ ಹಣದ ಮರುಪಾವತಿಯನ್ನ ಮಾಡಬೇಕು ಅಂತ ಹೇಳಿ ವಿವಿಪುರಂ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಈ ಒಂದು ದೂರನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ. ಅಂದ್ರೆ ಈ ರೀತಿಯಾಗಿ ನಿಮ್ಮ ಮೇಲೆ ದೂರು ದಾಖಲಾಗಿದೆ. ಈ ದೂರಿಗೆ ಸಂಬಂಧಪಟ್ಟಂತೆ ನೀವು ಅದಕ್ಕೆ ರಿಪ್ಲೈ ಕೊಡಬೇಕು. ದಾಖಲೆಗಳೇನಿದೆ ದಾಖಲೆಗಳನ್ನ ಕೊಡ್ಬೇಕಂದ್ರೆ, ಯಾಕಂದ್ರೆ
ಯಾವ ಇದ್ರ ಮೇಲೆ ಯಾವ ಬೇಸ್ ಮೇಲೆ ಇಷ್ಟು ಹಣವನ್ನ ಪಡ್ಕೊಂಡಿದ್ರ, ಇದು ಇಷ್ಟು ವರ್ತಿದೆ ಅಂದ್ರೆ ಈಗ ಶುಗರ್ ಫ್ಯಾಕ್ಟರಿ ಏನಿರುತ್ತೆ ಆ ಶುಗರ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ಅಷ್ಟು ಮೌಲ್ಯ ವರ್ತಿದ್ಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ನಂತರ ಆ ಒಂದು ಶುಗರ್ ಫ್ಯಾಕ್ಟರಿಯ ಮೇಲೆ ಏನು ಪರಿಶೀಲನೆ ಮಾಡಿ ನಂತರ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ಕೋರ್ಟ್ನ ಇದಕ್ಕೆ ಮುಂದೆ ಬಿಟ್ಟಿರುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.